ಪರೀಕ್ಷಾ ಪ್ರವೇಶ ಪತ್ರ ನೀಡದೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅವಕಾಶ ನೀಡದೇ ಇರುವುದನ್ನು ಖಂಡಿಸಿ ಹಾಗೂ ಅವಕಾಶ ಕಲ್ಪಿಸಿರುವಂತೆ ಒತ್ತಾಯಿಸಿ ಹಾಸನ ಸರ್ಕಾರಿ ಕಾನೂನು ಕಾಲೇಜು ವಿದ್ಯಾರ್ಥಿಗಳು ಇಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಕಾಂತರಾಜ್ ಮಾತನಾಡಿ, ನಾವು ಸಾಲಗಾಮಿ ರಸ್ತೆಯಲ್ಲಿರುವ ಸರ್ಕಾರಿ ಕಾನೂನು ಕಾಲೇಜಿನ 4ನೇ ವರ್ಷದ ಸೆಮಿಸ್ಟರ್ನ ಪರೀಕ್ಷೆಗಳನ್ನು ವಿದ್ಯಾರ್ಥಿಗಳಾಗಿದ್ದು, ನಾವುಗಳು ಪರೀಕ್ಷೆ ಬರೆಯಲು ನಮ್ಮನ್ನ ಕಾಲೇಜು ಆಡಳಿತ ಮಂಡಳಿ ತಡೆಹಿಡಿದಿದ್ದಾರೆ ಎಂದು ದೂರಿದರು. ಜನವರಿ 20ರಿಂದ 4ನೇ ವರ್ಷದ 7ನೇ ಸೆಮಿಸ್ಟರ್ನ ಪರೀಕ್ಷೆಗಳು ಆರಂಭವಾಗಲಿದೆ. ಒಂದು ವೇಳೆ ನಮಗೆ ಮುಂದಿನ ಪರೀಕ್ಷೆಗಳನ್ನು ಬರೆಯಲು ಅವಕಾಶ ನೀಡದಿದ್ದರೆ 23 ವಿದ್ಯಾರ್ಥಿಗಳು 4ನೇ ವರ್ಷದ ಶೈಕ್ಷಣಿಕ ವರ್ಷವು ವ್ಯರ್ಥವಾಗುತ್ತದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ನನ್ನ ಹೆಸರು ಕಾಂತರಾಜ್ ಅಂತ. ನಾನು ಸರ್ಕಾರಿ ಕಾನೂನು ಕಾಲೇಜು ಹಾಸನ ಇಲ್ಲಿ 4ನೇ ವರ್ಷದ ವಿದ್ಯಾರ್ಥಿ. ಇಲ್ಲಿರುವಂಥವರು ಕೂಡ ನನ್ನ ಸಹಪಾಠಿಗಳು. ನಾವು ಕಾಲೇಜು ಇದರಲ್ಲಿ ಎಕ್ಸಾಮ್ ಅನೌನ್ಸ್ ಆಗಿದೆ ಯೂನಿವರ್ಸಿಟಿಲಿ, ನಮ್ಮ KSL ಯೂನಿವರ್ಸಿಟಿಯಿಂದ. ಆದರೆ ಏನಾಗಿದೆ ಅಂತಂದರೆ ನಮ್ಮನ್ನು ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಅಡಿಷ್ನಲ್ ಸೆಕ್ಷನ್ ಅಂತ ಹೇಳಿ ತೊಗೊಂಡಿದ್ದು. ಅದು ಪರ್ಮಿಷನ್ ತೊಗೊಬೇಕಾಗಿರೋದು ಕಾಲೇಜಿಗೆ ಮತ್ತು ಯೂನಿವರ್ಸಿಟಿಗೆ ಬಿಟ್ಟಿರೋವಂಥ ವಿಚಾರ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಸ್ಟಾರ್ಟಿಂಗಲ್ಲಿ ನಾವು 1ನೇ ವರ್ಷದಿಂದ ಪ್ರತಿ ವರ್ಷದಲ್ಲೂ ಕೂಡ ಕಾಲೇಜ್ ಫೀಸು ಮತ್ತು ಎಕ್ಸಾಮ್ ಫೀಸು ಎಲ್ಲನೂ ಕಟ್ಟಿ ನಾವು 3ನೇ ವರ್ಷದವರೆಗೂ ನಮಗೂ ರಿಸಲ್ಟ್ ಕೊಟ್ಟು ನಾವೆಲ್ಲ ಎಕ್ಸಾಮ್ ಅಟೆಂಡ್ ಮಾಡಿ ನಾವು ಈಗ 4th ಇಯರಿಗೆ ಬಂದಿದ್ದೀವಿ. 4th ಇಯರ್ ಎಕ್ಸಾಮ್ ಅನೌನ್ಸ್ ಆಗಿದೆ. ಇವತ್ತಿಂದ ಆಲ್ರೆಡಿ ಎಕ್ಸಾಮ್ ನಡೀತಾ ಇದೆ. ಇವಾಗ ನಾವು ಅಲ್ಲಿ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡು ನಾವು ಎಕ್ಸಾಮ್ ಬರೆಯೋಣ ಅಂತ ಹೋದರೆ ಅಡ್ಮಿಷನ್ ಟಿಕೆಟ್ ತೊಗೊಂಡು ನಮಗೆ ಇವಾಗ ಅಡ್ಮಿಷನ್ ಟಿಕೆಟ್ ಬಂದಿಲ್ಲ, ನಿಮಗೆ ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತ ಕೇಳಿದರೆ ಅಪ್ರೂವಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಯೂನಿವರ್ಸಿಟಿ ನಿಮ್ಮ ಹಾಲ್ ಟಿಕೆಟ್ನ ಇಶ್ಯೂ ಮಾಡಿಲ್ಲ ಅಂತ. ಈ ರೀತಿ ಆದರೆ ನಾವು ಯಾರ ಹತ್ರ ಕೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಭವಿಷ್ಯ ಈಗ 3 ವರ್ಷ ನಾವು ಓದಿರೋದು ಕೂಡ ಇವಾಗ ವ್ಯರ್ಥ ಆಗುವಂಥ ಸನ್ನಿವೇಶ ಬಂದಿದೆ. ಇದಕ್ಕೆ ದಯವಿಟ್ಟು ಮುಂದೆ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಾಳೆ ನಡೆಯುವಂಥ ಎಕ್ಸಾಮ್ಗೆ ನಮಗೆ ಪ್ರವೇಶಾತಿನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಮ ಮೂಲಕ ನಾವು ಎಲ್ಲ ವಿದ್ಯಾರ್ಥಿಗಳು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಸರ್. ನಾವು 24 ಜನ ಇದ್ದೀವಿ ಸರ್. ನಾವು ಇವಾಗ 4th ಇಯರಲ್ಲಿ 24 ಜನಕ್ಕೂ ಈಗ ಅಡ್ಮಿಷನ್ ಟಿಕೆಟ್ ಬಂದಿಲ್ಲ ನಮಗೆ. ಇವತ್ತು ಆಲ್ರೆಡಿ ಒಂದು ಬ್ಯಾಕ್ಲಾಗ್ ಸಬ್ಜೆಕ್ಟ್ ಇತ್ತು 3 ಜನದ್ದು, ಬರೆಯೋದಕ್ಕೆ ಎಕ್ಸಾಮ್ ಕಟ್ಟಿದ್ರು ಅವರು. ಆದರೆ ಅವ್ರಿಗೂ ಕೂಡ ಎಕ್ಸಾಮ್ ಬರೆಯೋದಕ್ಕೆ ಇವತ್ತು ಅವಕಾಶನೇ ಕೊಟ್ಟಿಲ್ಲ. ಈಗ ಆ ಸಬ್ಜೆಕ್ಟಿಗೆ ಬರೆಯೋಕ್ಕಾಗ್ತಾ ಇಲ್ಲ ಈಗ. ಮತ್ತು ನಾಳೆಯಿಂದ 4th ಇಯರ್ ಫ್ರೆಶ್ ಸಬ್ಜೆಕ್ಟ್ ಅಟೆಂಡ್ ಆಗಲಿಲ್ಲ ಅಂದರೆ ನಾವು 1 ವರ್ಷ ಇಯರ್ ಬ್ಯಾಕ್ ಆಗುತ್ತೆ. ಮತ್ತು ಅದು ಈ ಇಯರ್ ಬ್ಯಾಕ್ ಆದ್ರೂ ಕೂಡ ಈಗ ಅಕಸ್ಮಾತ್ ನಮಗೆ ಕೊಟ್ಟರು ಕೂಡ ನಮಗೆ ಮುಂದೆ ಫೈನಲ್ ಇಯರಿಗೆ ಬಂದಾಗಲೂ ಕೂಡ ಇದೇ ರೀತಿ ಆಗೋ ಅಂಥ ಸನ್ನಿವೇಶಗಳು ಕಾಣಿಸ್ತಾ ಇದೆ ನಮಗೆ. ಯಾಕೆಂದರೆ 3 ವರ್ಷ ಆದರೂ ಇದು ಬಗೆಹರಿಲ್ಲ ಅಂದರೆ ನಮ್ಮ ಮುಂದೆ ಭವಿಷ್ಯದ ಇದು ಯಕ್ಷ ಪ್ರಶ್ನೆ ಆಗೋಗ್ಬಿಟ್ಟಿದೆ ಸರ್. ಹೌದು ಸರ್, ನಾವು ಇದಕ್ಕೂ ಮುಂಚೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮಾಹಿತಿ ಕೊಟ್ಟಿದ್ದೀವಿ. ಮಾನ್ಯ ಸರ್ಕಾರಕ್ಕೂ ಈಗಿನ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾಹಿತಿ ಕೊಟ್ಟಿದ್ದೀವಿ, ಕಾನೂನು ಸಚಿವರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಮತ್ತು ವಿಧಾನ ಪರಿಷತ್ ಕಲಾಪದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಆದ ನಂತರದಲ್ಲಿ ನಮಗೆ ಈಗ ನಾವು ಮತ್ತೆ ಹೈಕೋರ್ಟ್ಗೂ ಹೋಗಿ ರಿಟ್ ಪಿಟಿಷನ್ ಹಾಕಿ ನಾವು 3rd ಇಯರ್ ಎಕ್ಸಾಮ್ನೂ ಕೂಡ ಬರೆದಿದ್ದೀವಿ. ಹೈಕೋರ್ಟಿಂದಲೂ ಕೂಡ ಆರ್ಡರ್ ಇದೆ. ಆದರೆ ಈಗ 4th ಇಯರಲ್ಲಿ ಮತ್ತೆ ಎಕ್ಸಾಮ್ನ ನಮ್ಮ ಯಾಕೆ ತಡೆ ಹಿಡಿದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ.